ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಕ್ಲಾಸ್ 12 ಫಿಸಿಕ್ಸ್ ಒಂದು ವಿಷಯದ್ದು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತಕ್ಕಂಥ ಚಾಪ್ಟರ್ ಏನಿದೆ ಅಲ್ವಾ, ಈ ಚಾಪ್ಟರ್ಲಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಆದ್ರೆ ಅಂದ್ಕೊಳ್ರಿ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆದ್ರೆ ಅಂದ್ಕೊಳ್ರಿ. ಓಕೆ, ಸೊ ಇವುಗಳನ್ನು ಹೇಳ್ಕೊಡ್ತೀನಿ ಅಂತ. ಫಸ್ಟ್ ಈ ಚಾಪ್ಟರ್ಲಿಂದ ನಿಮಗೆ ಯಾವ ಥರ ಕ್ವಶನ್ಸನ್ನು ಕೇಳ್ತಾನಂತ ಹೇಳ್ತೀನಿ. 1 ಮಾರ್ಕಿಂದ ಒಂದು ಕ್ವಶನ್ ಇರುತ್ತೆ MCQ ಅಲ್ಲಿ. ಓಕೆ, 3 ಮಾರ್ಕಿಂದ ಒಂದು ಇದ್ದಿರ್ತದೆ. 5 ಮಾರ್ಕಿಂದು ಲಾಂಗ್ ಆನ್ಸರ್ ಒಂದು ಕ್ವಶನ್ ಇರುತ್ತೆ, ಮತ್ತು 5 ಮಾರ್ಕಿಂದು ನ್ಯೂಮರಿಕಲ್ ಪ್ರಾಬ್ಲಮ್ 1 ಇರುತ್ತೆ. ಟೋಟಲ್ ನಿಮಗೆ ಈ ಚಾಪ್ಟರ್ಲಿಂದ 14 ಅಂಕಗಳು ಬರ್ತಾವೆ ನೋಡ್ರಿ. ಓಕೆ, ಸೊ ನಿಮಗೆ ಪಾಸ್ ಆಗಬೇಕಂದ್ರೆ ಎಷ್ಟು ಮಾರ್ಕ್ ಬೇಕಾಗ್ತದೆ? ಐ ಥಿಂಕ್ 28 ಮಾರ್ಕ್ ಬೇಕು ಅಂತ ಅನ್ಕೊತೀನಿ ನಾನು. ಸೊ ಇಲ್ಲಿ ನಿಮಗೆ 14 ಮಾರ್ಕ್ ಡೈರೆಕ್ಟ್ ಸೀದಾ ಕವರ್ ಆಗ್ತಾ ಇದೆ ನೋಡ್ರಿ, ಹೌದಲ್ವಾ? ಸೊ ಹಾಗಾಗಿ ಇದು ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಸೊ ನೋಡ್ರಿ, ಇದು ಪ್ರಿವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನು ನೋಟ್ ಇಂಪಾರ್ಟೆಂಟ್ ಅಂದರೆ, ಇದರಲ್ಲಿ ಯಾವುದು ರೆಡ್ಯೂಸ್ ಆಗಿದೆ ನೋಡ್ರಿ. ರೆಡ್ಯೂಸ್ಡ್ ಸಿಲೆಬಸ್ ಬಿಟ್ಟು ತಾವೇನು ಮಾಡಬೇಕು ಅಂತಂದರೆ ಸ್ಟಡಿಯನ್ನು ಮಾಡಬೇಕು. ರೆಡ್ಯೂಸ್ಡ್ ಅಥವಾ ಡಿಲೀಟೆಡ್ ಪೋರ್ಷನ್ ಏನಿದೆ ಅಲ್ವಾ, ಅದನ್ನು ಮಾಡೋಕ್ಕೆ ಹೋಗ್ಬಿಡ್ರಿ, ಅದನ್ನು ಬಿಟ್ಟು ಮಿಕ್ಕಿದ್ದು ಮಾಡಿರಿ. ಓಕೆ, ಸೊ ಸ್ಟೇಟ್ ಓಮ್ಸ್ ಲಾ ಅಂತಿದೆ. ಸರ್ ರೆಡ್ಯೂಸ್ ಸಿಲೆಬಸ್ ಹೆಂಗೆ ವರ್ಕ್ ಆಗ್ತದ್ರಿ ಅಂದರೆ, ಆಲ್ರೆಡಿ ನಾನು ರೆಡ್ಯೂಸ್ಡ್ ಸಿಲೆಬಸ್ದು ಒಂದು ವಿಡಿಯೋ ಮಾಡಿದ್ದೀನಿ ನೋಡ್ರಿ. ರೆಡ್ಯೂಸ್ಡ್ ಸಿಲೆಬಸ್ ಮಾಡಿದ್ದೀನಿ, ತಾವೇನದ ಅದನ್ನು ನೋಡಿ ಯಾವ್ದಾವ್ದು ರೆಡ್ಯೂಸ್ ಆಗಿದೆ ಅಂತ ತಿಳ್ಕೊಬೋದು. ತುಂಬ ವಿದ್ಯಾರ್ಥಿಗಳು ಸರ್ ಇದ್ರದ್ದು PDF ಕಳಿಸ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನೇನದ ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ರದ್ದೊಂದು PDF ಕಳಿಸ್ತೀನಿ ಅಂತ. ಓಕೆ ರೈಟ್, ಯಾವ ಚಾಪ್ಟರ್ನ ಹೇಳಿರ್ತೀನಲ್ವ ಅದರದ್ದೊಂದು PDF ಕಳಿಸ್ತೀನಿ ಅಂತ. ಸೆಕೆಂಡ್, ಡಿಫೈನ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಅಂತ. ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್. ಸೊ ಇದರಲ್ಲಿ ನಾನೇ ಹೇಳ್ತೀನಿ ಒಂದು ಟೈಮ್ ಏನೇನು ಡಿಲೀಟ್ ಆಗಿದೆ ಅಂತ ನೋಡ್ಕೊಳ್ರಿ ನೀವು. ಪೇಜ್ ನಂಬರ್ 102 to 103 ಆಗಿದೆ ಅಂತ, 107 to 109 ಆಗಿದೆ, 112 to 113 ಆಗಿದೆ, 120 to 124 ಆಗಿದೆ, 127 to 131 ಆಗಿದೆ ನೋಡಿ. ಇಷ್ಟೆಲ್ಲ ಡಿಲೀಟ್ ಆಗಿದೆ. ಸೊ ನಿಮಗೆ ಟಾಪಿಕ್ಸಲ್ಲಿ ಹೇಳಬೇಕು ಅಂದರೆ 3.7 ಟಾಪಿಕ್ ಡಿಲೀಟ್ ಆಗಿದೆ. ರೆಸಿಸ್ಟಿವಿಟಿ ಆಫ್ ವೇರಿಯಸ್ ಮಟೀರಿಯಲ್ ಇದೆ ಅಲ್ವಾ, ಅದು ಡಿಲೀಟ್ ಆಗಿದೆ ನೋಡಿರಿ. ರೆಸಿಸ್ಟಿವಿಟಿ ಆಫ್ ವೇರಿಯಸ್ ಮಟೀರಿಯಲ್. ಮತ್ತೆ ಯಾವುದಾಗಿದೆ ಅಂದರೆ ಕಾಂಬಿನೇಷನ್ಸ್ ಆಫ್ ರೆಜಿಸ್ಟರ್ಸ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಅಂತ ನೋಡ್ರಿ. ಯಾವುದದು? ಕಾಂಬಿನೇಷನ್ಸ್ ಆಫ್ ರೆಜಿಸ್ಟರ್ಸ್ ಆ್ಯಂಡ್ ಸೀರೀಸ್ ಆ್ಯಂಡ್ ಪ್ಯಾರಲಲ್. ಇದು ಡಿಲೀಟ್ ಆಗಿದೆ ನೋಡ್ರಿ. ಫಸ್ಟ್ ಡಿಲೀಟ್ ಆಗಿದ್ದು ತಿಳ್ಕೊಳ್ರಿ. ಓಕೆ, ಅದಾದ ಮೂಲಕ ಮೀಟರ್ ಬ್ರಿಡ್ಜ್ ಒಂದು ಡಿಲೀಟ್ ಆಗಿದೆ ನೋಡ್ರಿ. ಮೀಟರ್ ಬ್ರಿಡ್ಜ್ ಒಂದು ಡಿಲೀಟ್ ಆಗಿದೆ ನೋಡ್ರಿ. ಓಕೆ, ಮೀಟರ್ ಬ್ರಿಡ್ಜ್ ಒಂದು ಡಿಲೀಟ್ ಆಗಿದೆ, ಇದನ್ನು ಓದ್ಲಕ್ಕೆ ಹೋಗ್ಬೇಡ್ರಿ. ಅದಾದ ಮೂಲಕ ಪೊಟೆಂಟಿಯೋಮೀಟರ್ ಅಂತ ನೋಡ್ರಿ, ಅಥವಾ ಪೊಟೆನ್ಶಿಯೋಮೀಟರ್ ಒಂದು ಡಿಲೀಟ್ ಆಗಿದೆ ನೋಡ್ರಿ. ಇದನ್ನು ಓದಕ್ಕೆ ಹೋಗ್ಬೇಡ್ರಿ, ಇವೆಲ್ಲ ಡಿಲೀಟ್ ಆಗಿರ್ತಕ್ಕಂಥವು ನೋಡ್ರಿ. ರೈಟ್, ಓಕೆ, ಗೊತ್ತಾಯ್ತಾ? ಡಿಲೀಟ್ ಆಗಿದ್ನು ಇವುಗಳನ್ನು ಬಿಟ್ಟು ಓದಬೇಕು ನೋಡ್ರಿ. ಸೊ ನೋಡ್ರಿ ಕ್ವಶನ್ಸ್ ಏನದಾವ ಅಂಥೇಳಿ. ಥರ್ಡ್, ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಫೋರ್ತ್ ಅನ್ನು ಡಿಫೈನ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಮಟೀರಿಯಲ್ ಆ್ಯಂಡ್ ಕಂಡಕ್ಟರ್ ಅಂತ. ಫಿಫ್ತ್ ಅನ್ನು ಹೌ ಡಸ್ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ವೇರಿ ವಿತ್ ದ ಲೆಂತ್. ಇಲ್ಲಿ ನಿಮಗೆ ಆಪ್ಷನ್ಸ್ ಕೊಡ್ತಾನಂತ, ಯಾಕಂದರೆ MCQ ಕ್ವಶನ್ಸಲ್ಲಿ ಕೇಳ್ತಾನೆ, ಇದೇ ಕೇಳ್ಬೋದು ಅಥವಾ ಈಗ ಬಿಟ್ಟು ಬೇರೆನೂ ಕೇಳ್ಬೋದು. ಇವೇನಾದ ಪ್ರಿವಿಯಸ್ ಇಯರಲ್ಲಿ ಕೇಳ್ತಕ್ಕಂಥ ಒಂದು ಕ್ವಶನ್ಸ್ ಅದಾವೆ ರೀ. ಗ್ರಾಫಿಕಲಿ ರೀಪ್ರೆಸೆಂಟ್ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಆಫ್ ಎ ಸೆಮಿ ಕಂಡಕ್ಟರ್ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ನೋಡ್ರಿ. ಸೊ ಅದಾದ್ಮೇಲೆ ಇವಾಗ 7th ಒನ್, ಡ್ರಾ ದ ಕರ್ವ್ ಟು ಶೋ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಆ್ಯಸ್ ಎ ಫಂಕ್ಷನ್ ಟೆಂಪ್ರೇಚರ್ ಆಫ್ ಕಾಪರ್ ಅಂತ. ಇದು ಜುಲೈ 2020ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ. ನೆಕ್ಸ್ಟ್, ರೆಸಿಸ್ಟೆನ್ಸ್ ಆಫ್ ಎ ಕಾರ್ಬನ್ ರೆಜಿಸ್ಟರ್ ವಿತ್ 4 ಕಲರ್ಡ್ ರಿಂಗ್ಸ್.
500 plus or minus 50 ohm. Identify the color of fourth ring ಅಂತ. A resistor is marked with the color red, orange and gold. Write the value of its resistance ಅಂತ. ಎಲ್ಲ 1 ಮಾರ್ಕಿನ ಕ್ವಶನ್ಸ್ಗಳದಾವ. ಬಟ್ ನಿಮಗೇನು ಅಂತಂದರೆ ಆತ ಇಲ್ಲಿ MCQ ಅಲ್ಲಿ ಕೇಳ್ತಾನೆ ನೋಡ್ರಿ. ಸ್ಟೇಟ್ ಕಿರ್ಚಾಫ್ ಇವೆಲ್ಲ ಏನದಂದ್ರೆ ನಿಮಗೆ 3 ಮಾರ್ಕಲ್ಲಿ ಬರ್ಬೋದು. ಇಲ್ಲಿ 2 ಮಾರ್ಕಿನ ಕ್ವಶನ್ಸ್ಗಳು ಯಾವುದೇ ರೀತಿಯಿಂದ ಇಲ್ಲ, 3 ಮಾರ್ಕಿನ ಕ್ವಶನ್ಸ್ ಅದಾವ. ಓಕೆ, ಸೊ ಇವುಗಳನ್ನ ನಿಮಗೆ 3 ಮಾರ್ಕಿಗೂ ಕೇಳ್ಬೋದು. ಹಾಗಾಗಿ ಇವುಗಳನ್ನು ಸಹ ತಾವು ಪ್ರಾಕ್ಟೀಸ್ ಮಾಡಿರಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ, ಗಿವ್ ಆ್ಯನ್ ಎನಿ 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ್ರಿ. ನೆಕ್ಸ್ಟ್ ಡಿಫೈನ್ ದ ಟರ್ಮ್ಸ್ ಡ್ರಿಫ್ಟ್ ವೆಲಾಸಿಟಿ, ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ. ಡಿಫೈನ್ ಮೊಬಿಲಿಟಿ ಆಫ್ ಮೆನ್ಷನ್ ಇಟ್ಸ್ SI ಯೂನಿಟ್. Define ohmic device, give one example. Represent graphically the variation of resistivity with absolute temperature for copper and nichrome metals ಅಂತ ನೋಡ್ರಿ. ಸೊ ಇಲ್ಲ ಇಲ್ಲಿ 2 ಕ್ವಶನ್ಸ್ಗಳು ಮಿಕ್ಸ್ ಮಾಡಿ ಒಂದು 3 ಮಾರ್ಕಿಗೆ ಕೇಳ್ಬೋದು, ಅಥವಾ 1 ಮಾರ್ಕಿಂದ ಒಂದು ಕ್ವಶನ್ ಪ್ಲಸ್ 2 ಮಾರ್ಕಿಂದ ಒಂದು 3 ಮಾರ್ಕಿಗೆ ಕೇಳ್ಬೋದು ರೀ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್, ಎಕ್ಸ್ಪ್ಲೇನ್ ದ ಟರ್ಮ್ಸ್ ಯೂಸ್ಡ್. Show with schematic graphs variation and resistivity with absolute temperature for nichrome and silicon. Define EMF and internal resistance of a cell ಅಂತ. State Kirchhoff's law of electrical network ಅಂತ ನೋಡ್ರಿ. Draw Wheatstone's bridge circuit and write the conditions for its balance. ಓಕೆ, ಇಲ್ಲ 2 ಮಾರ್ಕಿನ ಕ್ವಶನ್ಸ್ಗಳು ನಾನು ನಿಮಗೆ ಹೇಳಿನಿ ಆಲ್ರೆಡಿ 3 ಮಾರ್ಕಿಗೂ ಕೇಳ್ಬೋದಂತ. ಸೊ ಇವಾಗ ನಿಮಗೆ ಸ್ಪೆಷಲಿ 3 ಮಾರ್ಕಿನ ಕ್ವಶನ್ಸ್ನು ಕೆಲವೊಂದು ಕೇಳಿದ್ದಾನೆ ಪ್ರಿವಿಯಸ್ ಇಯರಲ್ಲಿ ನೋಡಿರಿ. ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಫ್ರೀ ಎಲೆಕ್ಟ್ರಾನ್ ಇನ್ ಎ ಕಂಡಕ್ಟರ್ ಅಂತ. ಅದಾದ್ಮೇಲೆ ಡಿರೈವ್ ದ ರಿಲೇಷನ್ ವೇರ್ ಟರ್ಮ್ಸ್ ಹ್ಯಾವ್ ಯೂಸ್ವಲ್ ಮೀನಿಂಗ್ ಅಂತ. ಸ್ಟೇಟ್ ಓಮ್ಸ್ ಲಾ, ಗಿವ್ ಇಟ್ಸ್ ಎನಿ 2 ಲಿಮಿಟೇಷನ್ಸ್. ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಂತ ನೋಡ್ರಿ. ಓಕೆ, ಸೊ ಎಲ್ಲ 3 ಮಾರ್ಕಿಂದ ಇತ್ತು. ನೆಕ್ಸ್ಟ್ 5 ಮಾರ್ಕಿಂದು ಡೆರೈವೇಷನ್ಸ್ ಅಥವಾ ಲಾಂಗ್ ಆನ್ಸರ್ ಕ್ವಶನ್ಸ್ಗಳು ಅದಾವ್ರಿ, ಮತ್ತು ನ್ಯೂಮರಿಕಲ್ 2 ಇದೆ ನೋಡ್ರಿ. ಏನು ಕೇಳಿದೆ ನೋಡ್ರಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಎ ಮಟೀರಿಯಲ್. ಸಿಗ್ಮಾ ಇಸ್ ಈಕ್ವಲ್ಸ್ ಟು ನೀಟಾ ಅಥವಾ NE² ಟಾರ್ಕ್ ಇದ್ದಿರ್ಬೋದು ಇದು. ಓಕೆ, ಟಾರ್ಕ್ ಬೈ M, ವೇರ್ ದ ಸಿಂಬಲ್ ಹ್ಯಾವ್ ದೇರ್ ಯೂಸ್ವಲ್ ಮೀನಿಂಗ್. Assuming the expression for drift velocity. Derive the expression for conductivity of a material where symbol have usual meaning. Define the terms ಅಥವಾ term mobility ಅಂತ ನೋಡ್ರಿ. Next, what is equivalent resistance? Derive the expression for the effective resistance of 2 resistors connected in parallels ಅಂತ. 14 ಮತ್ತು 15 ಮಾರ್ಚಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಅದಾವ್ರಿ. 2 cells of E1 and E2 are internal resistors R1 and R2 are connected in a parallel such that they send current in same direction. Derive an expression for the equivalent resistance and equivalence EMF of the combination ಅಂತ. 2018 19 ಮಾರ್ಚಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಅದ ರೀ. Derive an expression for the equivalent EMF and internal resistance when 2 cells are connected in series. 2020ರಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದೆ ರೀ. ನೆಕ್ಸ್ಟ್, ಡಿರೈವ್ ದ ಕಂಡೀಷನ್ ಫಾರ್ ದ ಬ್ಯಾಲೆನ್ಸ್ ಆಫ್ ವೆಟ್ಸ್ಟೋನ್ ಬ್ರಿಡ್ಜ್ ಯೂಸಿಂಗ್ ಕಿರ್ಚಾಫ್ಸ್ ಲಾ ಅಂತ. ಇದಂತೂ ತುಂಬ ಸರ್ತಿ ಕೇಳಿದ್ದಾನೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸಪೋಸ್ ಇದೇನಾದರೂ ಡಿಲೀಟ್ ಆಗಿತ್ತು ಅಂದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬೇಡ್ರಿ. 5 ಮಾರ್ಕಿನ ಕ್ವಶನ್ಸ್ಗಳು ನೋಡ್ಕೊರಿ ನೀವೇ ಯಾವ ಥರ ಕೇಳಿದ್ದಾನಂತ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನಿಮಗೇನಾದರೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಡಿಫಿಕಲ್ಟ್ ಆಗ್ತಿತ್ತು ಅಂದರೆ ಅದನ್ನೇ ಚಾಯ್ಸಲ್ಲಿ ಇಟ್ಕೋರಿ. ಓಕೆ, ಫಸ್ಟ್ ಪ್ರಿಫರೆನ್ಸ್ ನೀವು 2, 3, 5 ಮಾರ್ಕ್ಗಳನ್ನು ಮಾಡಿರಿ. ಅದು ಲಾಂಗ್ ಆನ್ಸರ್ಗಳು ಮತ್ತು ಶಾರ್ಟ್ ಆನ್ಸರ್ಗಳನ್ನು ಮಾಡಿರಿ. ಆಮೇಲೆ ನ್ಯೂಮರಿಕಲ್ಸಿಗೆ ಹೋಗ್ರಿ. ಓಕೆ, ಡೈರೆಕ್ಟ್ ನ್ಯೂಮರಿಕಲ್ಸ್ಗಳನ್ನು ಮಾಡ್ಕೊತ ಹೋದರೆ ನಿಮಗೆ ಅಲ್ಲಿ ಟೈಮ್ನೂ ಸಿಗೋಂಗಿಲ್ಲ ಮತ್ತು ಕಾನ್ಸೆಪ್ಟ್ನೂ ಚೆನ್ನಾಗಿ ಅರ್ಥ ಆಗಂಗಿಲ್ಲ. ಇವೆಲ್ಲ ಪರ್ಫೆಕ್ಟ್ ಇದ್ದೀರಿ ನೀವು 2, 3, 5 ಮಾರ್ಕಿಂದು ಲಾಂಗ್ ಆನ್ಸರ್ ಶಾರ್ಟ್ ಆನ್ಸರ್ ಅಂದರೆ ಅವಾಗ ಏನಾದ ನೀವು ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ಹೋಗ್ರಿ. ಓಕೆನಾ? ಸೊ ಇಟ್ ಡಿಪೆಂಡ್ಸ್ ಅಪಾನ್ ಯು, ನಿಮ್ಮ ಮೇಲೆ ಡಿಪೆಂಡ್ ಅದ ನೋಡ್ರಿ ಕ್ವಶನ್ಸ್ ಯಾವ ಥರ ಕೇಳಿದ್ದಾನ ಮತ್ತು ಇವು ಡಿಲೀಟ್ ಆಗಿದ್ದಾವ ಇಲ್ಲ ಅಂಥೇಳಿ. ಯಾಕಂದರೆ ಎಕ್ಸಸೈಸ್ 3.3, 3.4, 3.10, 3.12,
ಅಥವಾ 12, 3.14 ಮತ್ತು 3.23 ಇವೆಲ್ಲ ಏನಂದರೆ ಡಿಲೀಟ್ ಆಗಿದ್ದಾವೆ ರೀ. ಓಕೆ, ಇದರಲ್ಲಿಂದ ಯಾವುದಾದ್ರೂ ಕ್ವಶನ್ಸ್ಗಳು ಅದಾವೆ ನೋಡಿರಿ, ಅವುಗಳನ್ನು ಅಭ್ಯಾಸ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಇವೆಲ್ಲ ಏನಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅದಾವೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಏನಾದರೂ ಕವರ್ ಮಾಡಬೇಕು ಅಂತಂದರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಮ್ಯಾಥ್ಸ್ ಚೆನ್ನಾಗಿರ್ಬೇಕು ರೀ. ಬೇಸಿಕ್ ಆಪ್ರೇಷನ್ಸ್ ಬರ್ತಾವಲ್ವ, ಅದು ಚೆನ್ನಾಗಿರಬೇಕು. ಮತ್ತು ಇಂಗ್ಲೀಷ್ ಚೆನ್ನಾಗಿರಬೇಕು. ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು, ರೈಟ್. ಫಾರ್ಮುಲಾಗಳನ್ನು ಬರಬೇಕು ನಿಮಗೆ. ಓಕೆ, ಅಥವಾ ಯಾವ್ದು ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಬೇಕು ನಿಮ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಅವ ನೋಡ್ರಿ ಇವೆಲ್ಲ. ಸಿಂಪ್ಲಿಫಿಕೇಷನ್ ಅಂದರೆ ಅದೇ ಮ್ಯಾಥಮೆಟಿಕ್ಸೇ. ಸಿಂಪ್ಲಿಫಿಕೇಷನ್ ಮತ್ತು ಅದರದ್ದು ಯೂನಿಟ್ ಏನದ ಅದನ್ನು ಗೊತ್ತಿರ್ಬೇಕು ನೋಡ್ರಿ. ಇಷ್ಟೆಲ್ಲ ಗೊತ್ತಿದ್ದೈತೆ ಅಂದರೆ ನೀವು ನ್ಯೂಮರಿಕಲ್ಸಿಗೆ ಹೋಗ್ರಿ. ಅವೇನೂ ಬರ್ತಾ ಇಲ್ಲ ಅಂತಂದರೆ ಅವುಗಳನ್ನು ಚಾಯ್ಸಲ್ಲಿ ಇಡ್ರಿ. ಎಲ್ಲ ಪ್ರಾಕ್ಟೀಸ್ ಮಾಡಿದ ಮೇಲೆ ಆಮೇಲೆ ಏನದ ನೀವು ನ್ಯೂಮರಿಕಲ್ಸಿಗೆ ಹೋಗ್ರಿ. 7th ಕ್ವಶನ್, 8th ಕ್ವಶನ್ಸ್ಗಳು. ಓಕೆ, 8th 9th ಕ್ವಶನ್ ಇಲ್ಲಿದೆ ನೋಡಿ. ಮತ್ತು ನಾನು ನಿಮಗೆ ಇನ್ನೊಂದೇನು ಹೇಳ್ತೀನಿ ಅಂದರೆ ನನ್ನ ಕಡೆ ಕೆಲವೊಂದು ಸಾಲ್ಯೂಷನ್ಸ್ ಅದಾವೆ ರೀ. ಓಕೆ, ಆ ಸಾಲ್ಯೂಷನ್ಸ್ PDF ನಾನು ಏನದ ನಿಮಗೆ ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಅಂತ. ಓಕೆನಾ? ಸೊ ಫಿಸಿಕ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆ ಅಲ್ಲ, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ ಅಲ್ವಾ, ಆಲ್ಮೋಸ್ಟ್ ಅಲ್ಲಿ ಎಲ್ಲದ್ರದ್ದು ಸಾಲ್ಯೂಷನ್ಸ್ನೂ ಇದೆ ರೀ ನನ್ನ ಕಡೆ. ನಾನೇನದ ಆದಷ್ಟು ಬೇಗ ಕಳಿಸ್ತೀನಿ ಅಂತ. ಇವೇನದ ವಿಡಿಯೋಗಳು ಮುಗಿದ ನಂತರ ನಾ PDF ಕಳಿಸ್ತೀನಿ ಅಂತ. ಈ ಕ್ವಶನ್ಸ್ನೂ ಕಳಿಸ್ತೀನಿ, ಪ್ಲಸ್ ಆನ್ಸರ್ದೂ ಕಳಿಸ್ತೀನಿ ಅಂತ ರೀ, ರೈಟ್. ಫಿಸಿಕ್ಸ್ ಯಾರು ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅಷ್ಟೇ ನನಗೆ ನಿಮ್ದೊಂದು ಸಪೋರ್ಟ್ ಬೇಕು. ನೀವೇನಾದರೂ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಲೈಕ್, ಇದೊಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ. ಮತ್ತು ನಿಮ್ಮದು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಇದರಿಂದ ನಂಗೆ ತುಂಬ ಹೆಲ್ಪ್ ಆಗ್ತದೆ. ಓಕೆ, ನೆಕ್ಸ್ಟ್ 11th ಕ್ವಶನ್ ನೋಡ್ಕೊಳ್ರಿ, 12th ಕ್ವಶನ್ ನೋಡಿರಿ. ಚೆನ್ನಾಗಿ ಅಭ್ಯಾಸ ಮಾಡಿರಿ, ಯಾರೂ ಭಯ ಪಡೋಕ್ಕೆ ಹೋಗ್ಬಿಡ್ರಿ. ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿರಿ. ಆ ಪ್ಲ್ಯಾನ್ ಪ್ರಕಾರದಿಂದ ಸ್ಟಡಿ ಮಾಡಿರಿ. ಮೇಕ್ ಪ್ಲ್ಯಾನ್, ಪ್ರಾಪರ್ ಪ್ಲ್ಯಾನ್ ಇರ್ಬೇಕು ನೋಡಿರಿ. ಪ್ರಾಪರ್ ಪ್ಲ್ಯಾನ್ ಇದ್ದಿತ್ತಂದರೆ ಹಾಫ್ ಸಕ್ಸಸ್ ಆದಂಗೆ ನಿಮಗೆ. ನೆಕ್ಸ್ಟ್ 13th ಕ್ವಶನ್ಸ್ ನೋಡಿರಿ. ಕ್ವಶನ್ಸ್ಗಳು ಜಾಸ್ತಿ ಇದ್ದಾವೆ. ಇದೇನಾದರೂ ನಿಮ್ಗೆ ಆಗ್ತಿದ್ದಿಲ್ಲ, ಟೈಮ್ ಇದ್ದಿಲ್ಲ ಅಂದರೆ ಬಿಟ್ಬಿಡ್ರಿ. ಲಾಂಗ್ ಆನ್ಸರ್ಗಳನ್ನು ನೋಡ್ಕೊಳ್ರಿ, ಬೇರೆ ಚಾಪ್ಟರ್ಗಳನ್ನು ಕವರ್ ಮಾಡ್ಕೊರಿ. ಇಲ್ಲ ಸರ್ ನಾನು ಆಲ್ಮೋಸ್ಟ್ ಎಲ್ಲನೂ ಪರ್ಫೆಕ್ಟ್ ಆಗಿದ್ದೀನಿ ಅಂತಂದರೆ ಏನು ಸಮಸ್ಯೆ ಇಲ್ಲ. ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಅರ್ಥನೂ ಆಗಿದೆ ಅಂತ ಅಂದ್ಕೊತೀನಿ. ಓಕೆನಾ? ಸೊ ಮುಂದಿನ ಒಂದು ವಿಡಿಯೋಲಿ ನಾನು ಏನದ ನೆಕ್ಸ್ಟ್ ಚಾಪ್ಟರ್ನ ಹೇಳ್ಕೊಡ್ತೀನಿ ಅಂತ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಆಲ್ರೆಡಿ ನಾನೇನದ ಮ್ಯಾಥಮೆಟಿಕ್ಸ್ ಆಲ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ತಾವು ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೇನಾದರೂ PDF ಬೇಕಾಗಿತ್ತು ಅಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ, ನಂಗೇನದ ಮೆಸೇಜ್ ಮಾಡಿರಿ. ಓಕೆ, ರೈಟ್. ಸೊ ಮತ್ತೇನದ ನಾವೊಂದು ಮುಂದಿನ ವಿಡಿಯೋಲಿ ಸಿಗೋಣ ಅಂತ. ಈ ಒಂದು ವಿಡಿಯೋನ ಅಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.